ಅಲ್ಲ, ನೀ ಏನಂತ ಹುಟ್ಟುಬಿಟ್ಟೆ ಹೇಳು ನನ್ನ ಹೊಟ್ಟೆಯಲ್ಲಿ. ಆ ಆ ಹುಡುಗ ನೋಡಿದ್ರೆ ಆ ಥರ ತಲೆ ಮೇಲೆ ಕೈ ಹೊತ್ಕೊ ಕೂತ್ಕೊಂಡಾನೆ. ಇನ್ನು ಅಪ್ಪ ನೋಡಿದ್ರೆ ಹಂಗೆ ಮಾಡ್ತಾ ಇದ್ದಾರೆ. ನಿಂಗೆ ನಿನ್ನ ಸವರಣಿನೇ ಹೆಚ್ಚಾಗಿ ಹೋತಾ ಅಲ್ಲ. ಪ್ಯಾಟಿಗೆ ಹೋಗೋಕ್ಕೆ ಎಲ್ಲ ತಯಾರಾಗಿ ನಿಂತ್ಕೊಂಡೀಯ. ಈಗ ಸರಿತೆಗೆ ಪುರಿತೆಗೆ ಫೋನ್ ಮಾಡೋ ಬರ್ತಾರೆ ಅಂತ ಹೇಳಿದ್ನಲ್ಲ, ಫೋನ್ ಮಾಡ್ದಾನೆ. ಬೆಳಗ್ಗೆಯಿಂದ ಹೇಳ್ತಿದ್ದೀನಿ. ಆ ಹುಡುಗರು ಪಾಪ ಅವರು ಏನಂತ ಜ್ಞಾನ ಮಾಡಬೇಕು, ಪತ್ರಿಕೆ ಮಾಡಿಸ್ಲ ಕೊಟ್ಟು ಬರೋಣ ಅಂದರೆ ನಿನ್ನ ಅಪ್ಪಗೆ ಹೇಳ್ತೀನಿ ಹೋಗಿ ಹೇಳಬಲ್ಲಿ ಅಂತೇಳಿ ಅವರು ಹೋಗೋಕ್ಕೆ ಒಲ್ರು. ನೀ ನೋಡಿದ್ರೆ ನಿಂದೇ ನಿಂಗೆ ಹೆಚ್ಚಾಗಿ ಹೋಗ್ಯದೆ. ಅಣ್ಣಿಷ್ಟು ತಲೆ ಬಿಸಿಲಿಲ್ಲ ತಲನ ಅಂಥೇಳಿ ನಿಂಗೆ ಅದು ತಲೆಯಲ್ಲಿಲ್ಲ ಅಲ್ಲ. ನಿಂಗೆ ಮಾಡೋಷ್ಟೊತ್ತಿಗೆ ಮಾತ್ರ ಮಕ್ಕಳ ಇದಕ್ಕೆ ಆಸಿಲ್ಲ. ಅವನ್ನ ನೋಡಿದ್ರೆ ನನ್ನ ಹೊಟ್ಟೆ ಪಚ್ಚೆಲ್ಲ ಕರ್ತದೆ, ಆ ಥರ ಆಗ್ತದೆ. ನಿಂಗೆ ಬೇಕಾನೆ? ನಿನ್ನ ಸೌರಣೆ ಬೇಕಾ ನಿಂಗೀಗ? ಏನು ಯಾರು ಬರ್ತಾರೆ ಅಂತ? ಮನುಷ್ಯರು ಯಾರು ಬರಲ್ಲೇನ? ಯಾರನ್ನ ಕರಿಲ್ಲ. ಕರೆದರೆ ಹೆಂಗಿದ್ರು ಬರೋಲ್ಲ ಬಿಡಿ. ಈ ಥರ ಮಾಡ್ಕೊಂಡಿದ್ರೆ ಯಾರು ಬರ್ತಾರೆ? ಸರಿ ತಗೊಂಡು ಫೋನ್ ಮಾಡೆ ನೋಡೋಣ. ಆತಾ ಮಾತಾಡಿದ್ದೆಲ್ಲ ಆತಾ? ಅದು ಯಾಕೆ ಈ ಥರ ಮಾಡ್ತೀವಿ ಮಾರತಿ? ನನ್ನ ಕಂಡ್ರೆ ಈಗಲೇ ಹಿಂಗೆ ಮಾಡ್ತೀಯಲ್ಲ, ಇನ್ನು ಸೊಸೆ ಬಂದಮೇಲೆ ಹೆಂಗೆ ಅಂತ ನಾ ಅದಕ್ಕೆ ಬರೋಲ್ಲ ಅನ್ನೋದು. ಅಲ್ಲಿಂದ ಹಾಗೆ ನಾನು ಬತ್ತಿದ್ದೆ. ಇವ್ರು ಕರ್ಕೊ ಬರ್ತಿದ್ರು. ಇಲ್ಲಿಗೊಂದು ಬರೋಕ್ಕಂತ ಯಾ ಚಂದಕ್ಕೆ ಹೇಳಬೇಕಿತ್ತು. ಮತ್ತೆ ಅಲ್ಲಿರೋಕ್ಕೂ ಬಿಡಲ್ಲ, ಇಲ್ಲಿ ಬಂದರೆ ಒಂದು ನೆಮ್ಮದಿಲಿ ಇರೋಕ್ಕೂ ಬಿಡಲ್ಲ. ನಾನೇ ನಿನ್ನ ಹತ್ರ ದುಡ್ಡು ಕೇಳಲ್ಲ ಮಾರತಿ. ಇವ್ರ ಹತ್ರನೇ ಇಸ್ಕೊ ಬಂದೀನಿ ನಾನು. ಎಂತ ಏನು ಸೌರಣೆ ಮಾಡೋದಂತೆ ಎಂತ ಮಾಡ್ಕಿಟ್ಟಿದ್ದೇನೆ. ಒಂದು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ, ಅದನ್ನೂ ಮಾಡಿಸ್ಕಿಬಾರ್ದ? ಹಂಗಾರೆ ನನ್ನ ಅಣ್ಣನ ಮದುವೆ ಆಗಿ ಏನು ಇನ್ನೂ ಬಣ್ಣದನ ನನಗೆ ಅವನ ಮದುವೆಲೆಲ್ಲ ಇದು ಮಾಡೋಣ ಅನ್ನಕ್ಕೆ? ಅಯ್ಯೋ, ಎಲ್ಲರೂ ಹೇಳೋದಲ್ಲಿ ಯಶೋಧ ಆಂಟಿ ಅಂತೂ ಹೇಳ್ತಾನೆ ಇದ್ರು, ಕುಕ್ಕೆ ಹೊರದು ಮಾರತಿ ಅಣ್ಣನ ಮದುವೆದು ಚೆನ್ನಾಗಿ ರೆಡಿಯಾಗು ಅಂತ. ನೀವು ನೋಡಿದ್ರೆ ಕುಕ್ಕೆನೇ ಇಲ್ಲ ಇಲ್ಲಿ. ಇದ್ದಿದ್ದು ಒಂಚೂರು ಒಂದು ಐಬ್ರೋ ಮಾಡಿಸಿ ಬರೋಕ್ಕೆ ಹೋಗ್ತಿದ್ದೀನಿ, ಅದಕ್ಕೂ ಬೇಡ ಅಂತೀಯ. ಫೋನ್ ಮಾಡೋದಂತ ಎಷ್ಟು ಸತಿ ಫೋನ್ ಮಾಡೀನಿ ಗೊತ್ತಾ ಇಬ್ಬರಿಗೂ, ಅಕ್ಕ ತಂಗಿಗೆ. ಅವ್ರು ರಿಸೀವ್ ಮಾಡದೇ ಇದ್ರೆ ನಾನೇನು ಮಾಡಲಿ? ಅಲ್ಲ ಎಂತದ ಅಂದಲ್ಲ, ಅದನ್ನು ಮಾಡಕ್ಕೆ ಹೇಳ. ಹಾಂ ಎಂತ? ಯೋ ಮರತಿ, ರಿಸೀವ್ ಮಾಡಲ ಅಂದ್ರೆ ಅವ್ರ ಫೋನೇ ಎತ್ತಲ. ಹೇಳೋದೆಲ್ಲಿಂದ? ಕೂಗ್ಲ ಇಲ್ಲಿಂದಾನೆ ಕೇಳಿಸ್ತದ ಅವ್ರ ಮನೆಗೆ? ಇಷ್ಟು ಹೇಳ್ತಿದ್ದೀನಿ, ಅವ್ರ ಫೋನ್ ಎತ್ತಲ್ಲ ಮರತಿ. ಎಂತ ಆಗಿದೆ ಏನೋ. ಎಷ್ಟು ಸರಿ ಫೋನ್ ಮಾಡಿದಾಗ ರಿಂಗ್ ಆಗ್ತದೆ, ಎತ್ತಲ್ಲ. ನಾನು ಅದು ಎಂತ ಮಾಡಲಿ? ಹೌದಾ? ಎಂತ ಮರತಿ ಪಾಪ ಸರಿ ಇತ್ತ ಏನಂತ ನೋಡೋದ. ಅಲ್ಲ, ಕೆಲಸ ಮಾಡ, ನಿನ್ನ ಗಂಡಗೆ ಫೋನ್ ಮಾಡಿ ಆ ರಾಕೇಶಗೊಂದು ಫೋನ್ ಮಾಡಿ ಕೇಳಕ್ಕೆ ಹೇಳು ಏನು ಎತ್ತ ಅಂತ. ರಾಕೇಶಗಾಗಲಿ ವಾಗೇಶಗಾಗಲಿ ಮಾಡಲಿ. ಗೊತ್ತಲ್ಲ ನಿನ್ನ ಗಂಡಿಗೆ, ಎಲ್ಲರೂ ಗೊತ್ತಲ್ಲ. ಎಂತ ಅವರು ಇಬ್ಬರು ಬರದೆ ಎಂತ ಮದುವೆ ಮನೆ ಮರತೆ? ರಾಕೇಶ್ ಅಣ್ಣಗೆ ಫೋನ್ ಮಾಡೋಕ್ಕೆ ಇವ್ರ ಹತ್ರ ಎಂತ ಕೇಳಬೇಕು? ನನ್ನ ಹತ್ರ ಏನು ನಂಬರ್ ಇಲ್ಲ ಅವ್ರದ್ದು. ನಾ ಫೋನ್ ಮಾಡಿದ್ದೆ, ರಿಸೀವ್ ಮಾಡಿದ್ರು ಅವರು. ಪೂರ್ವಿಸಿಗೆ ಒಂಚೂರು ಕೊಡಿ ಅಂದರೆ ಎಲ್ಲ ಸ್ನಾನಕ್ಕೆ ಹೋಗಿದೆ ಅಂತಾನೆ ಎಂಥದ ಹೇಳಿದ್ರಪ್ಪ. ಬಂದು ಕೂಡಲೇ ಫೋನ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ ಇಲ್ಲ. ಇಷ್ಟೊತ್ತಾದರೂ ಫೋನ್ ಇಲ್ಲ. ನಿನ್ನ ಅಣ್ಣನ ಮಕ್ಕಳು ಏನು ಕಡಿಮೆ ಇಲ್ಲ ಆತ. ಇಷ್ಟು ಹತ್ರ ಆದರೆ ಒಂದು ಫೋನ್ ಮಾಡಿ ಏನು ಮಾಡ್ಕೊಂಡ್ರಿ ಅಂತ ಕೇಳಬೇಕು ಅಂತ ಗೊತ್ತಿಲ್ಲ. ಲೆಕ್ಕ ಅಂದರೆ ಅತ್ತೆ ಎಲ್ಲ ಬಂದು ಇಲ್ಲಿ ಮದುವೆ ಮನೆ ತಯಾರಿ ಹೆಂಗದೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಬರೋದಿಲ್ಲಲ್ಲ, ಫೋನೂ ಮಾಡಲ್ಲ. ನಾವು ಫೋನ್ ಮಾಡಿದಾಗಲೂ ಅವ್ರಿಗೊಂದು ರಿಸೀವ್ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡಿದ್ರು ಚಂದನೆ ನಿಂಗೆ. ನಾನು ಹಿಂಗೇನಾದ್ರು ಮಾಡಿದರೆ ಅಯ್ಯೋ ಹಂಗೆ ಮಾಡಬಾರ್ದು, ನಾವು ಇದಾಗ್ತದೆ ಅಂತೇಳಿ 108 ಹೇಳಿ ನನ್ನ ಹತ್ರ ಫೋನ್ ಮಾಡಿಸ್ತಿದ್ದೆ ನೀನು. ಒಬ್ಬರು ಹೋಗಲಿ ಇಬ್ಬರಿಗಿಬ್ಬರು ಫೋನ್ ಮಾಡದೆ ಇರಬೇಕು ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಂಡಾರ? ಮದುವೆ ಮನೆಗೆ ಹೋಗೋದು ಬೇಡ ಅಂದ್ಕೊಂಡಾರ ಎಂತದ? ಅದಕ್ಕೆ ಅವ್ರು ಫೋನ್ ರಿಸೀವ್ ಮಾಡಲ್ಲ. ಇಲ್ಲಿರೋದು ಫೋನ್ ರಿಸೀವ್ ಮಾಡೋಕ್ಕೇನು? ಅವ್ರು ನೋಡಿದ್ರೆ ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ನೀನು ನೋಡಿದ್ರೆ ಇಲ್ಲ ಅವ್ರು ಬರದೆ ಮದುವೆ ಮನೆಯೇ ಆಗಲ್ಲ ಅಂತೀಯ. ಅವ್ರು ಹಾಗೆ ಅವ್ರ ಮನೆಗೆ ನಾವು ಹೋಗದೇ ಇದ್ದರೂ ಅವ್ರೇನು ತಲೆ ಕೆಡ್ಸ್ಕೊಳಲ್ಲ. ನಾವು ಕರೆದಾಗ ಅವ್ರಿಗೆ ಬರೋಕ್ಕೂ ಏನು ಮನಸ್ಸಿರಲ್ಲ. ಏನು ಮಾಡೋಕ್ಕಲ್ಲ? ನೀನೊಬ್ಳು ತವ್ರ ಮನೆ ಅಂತ ಮಾಡ್ತೀಯ ಮಾರತ್ತೆ. ಅದನ್ನು ನಮ್ಮ ಮೇಲೆಲ್ಲ ಹೇರಕ್ಕೆ ಬರಬೇಡ. ನಾ ಇನ್ನೊಂದು ಸತಿ ಫೋನ್ ಮಾಡ್ಬೇಕಂದ್ರೆ ಫೋನ್ ಡಯಲ್ ಮಾಡಿಕೊಡ್ತೀನಿ, ನೀನು ಮಾತಾಡು. ನಾನು ಅವರಿಬ್ಬರಿಗೂ ಇನ್ನು ಪೂಸಿ ಹೊಡೆಯೋಕ್ಕೆ ಹೋಗಲ್ಲ, ಬನ್ನಿ ಅಂತ. ನಾನು ಎಲ್ಲಿ ಹೇಳಿದೆ ಪುಣಾತೀತಿ ಅವ್ರು ಬರದೆ ಮದುವೆ ಮನೆ ಆಗಲ್ಲ ಅಂಥೇಳಿ? ಇದೇ ಮಾತೆಲ್ಲ ನಿನ್ನ ಅಪ್ಪನಿದ್ರೆ ಹೇಳಿದ್ರೆ ಮತ್ತೇನಿಲ್ಲ.
ಮತ್ತೊಂದು ಕೊಂಬಿಲ್ ಶುರು ಆಗ್ತದೆ ಮನೆ ಒಳಗೆ. ಅಲ್ಲ ಇಲ್ಲೇ ಹತ್ತಿರ ಇದ್ರಲ್ಲ ಅಕ್ಕ ತಂಗಿ ಇಬ್ಬರು, ಮನೆಗೆ ಹೋಗಿ ಏನು ಕರಿಲ್ಲ ಮಾಡಲ, ಒಂದು ಪತ್ರಿಕೆ ಕೊಡಲ, ಪತ್ರಿಕೆ ಮಾಡಿಸ್ಲೇ ಇಲ್ಲ ಅಂತ ಮಾಡೋಣ. ಏನು ಅನ್ಕೋತಾರೆ, ಒಂದು ಅತ್ತೆಗೆ ಒಂದು ಫೋನು ಮಾಡಲ ಅಂತೇಳಿ ಅಂದ್ಕೊಂಡರೆ ಏನೋ ಒಂದು ಫೋನ್ ಮಾಡೋ ಅಂದಿದ್ದಕ್ಕೆ ಇಷ್ಟು ಮಾತು ಬೇಕಿತ್ತ ನಿಮಗೆ? ನಾ ಎಲ್ಲಿ ಹೇಳಿನಿ ಅವ್ರು ಬರದೆ ಮದುವೆ ಆಗಲ್ಲ ಅಂತ? ಮಾಡಿ ಮಾರತೆ, ನೀವೇ ಮಾಡಿ, ಆಯ್ತು ತಪ್ಪಾತು, ಸರೂ ತಪ್ಪಾತು. ಇನ್ನು ಅವ್ರ ಸುದ್ದಿನೇ ಹೇಳಲ್ಲ ನಾನು, ಬೇಡ, ಯಾರೂ ಬರೋದು ಬೇಡ, ನನ್ನ ತವ್ರ ಮನೆಯಿಂದ ಯಾರೂ ಬರೋದು ಬೇಡ. ಅಮ್ಮ, ನೀ ಅಷ್ಟೊಂದು ದೊಡ್ಡ ಮಾತೆಲ್ಲ ಆಡಬೇಡ ಮಾರತಿ. ಎಂತ ನಿನ್ನ ತಪ್ಪಾತು ಅಂತ ನಾನು ಏನಾದರೂ ಹೇಳಿದ್ನಾ? ನಂಗೆ ಬೈತಿದ್ದಲ್ಲ, ಒಂದು ಫೋನ್ ಮಾಡೋಕ್ಕಾಗ್ಲನು ಅಂತ ಬೈತಿದ್ದಲ್ಲ, ಅದಕ್ಕೆ ಹೇಳಿದ್ದು. ಅವ್ರು ರಿಸೀವ್ ಮಾಡ್ತಿಲ್ಲ, ನಾನು ಏನು ಮಾಡಲಿ ಅಂತ. ನೀ ಸತ್ಯ ಹೇಳ, ಅವ್ರು ಒಂದು ದಿವಸಕ್ಕಾರ ಮಧ್ಯೆ ಬಂದು ಹೋಗ್ಬೇಕ ಬೇಡ? ನೀನಾಗಿದ್ರೆ ಹೋಗ್ತಿದ್ದೆ ಬಿಡ್ತಿದ್ದ? ಅಟ್ಲೀಸ್ಟ್ ಒಂದು ಫೋನಾರು ಮಾಡಿ ಏನು ಮಾಡ್ಕೊಂಡ್ರಿ ಅಂತ ಕೇಳ್ಬೇಕಾ? ಇಲ್ಲ ಕೇಳಿದ್ರ ಅವ್ರೇನಾರು? ನಾವು ಯಾಕೆ ಮತ್ತೆ ಅವ್ರನ್ನ ಅಷ್ಟು ಇದು ಮಾಡ್ಕೊಂಡು ಹೋಗ್ಬೇಕಾ? ಹಾಗೆ ಪುಣಾತ್ಗಿದ್ದೆ ಆತಲ್ಲ, ನಾನು ಹೇಳಿದ್ನಲ್ಲ, ನಾ ಇನ್ನು ಸುದ್ದಿ ಹೇಳಲ್ಲ. ನೀನೀಗ ಪ್ಯಾಟಿಗೆ ಹೋಗಲೇಬೇಕಾ? ಹೋಗದೇ ಇದ್ರೆ ಆಗಲ್ಲನೇ. ಅದು ಹಂಗಲ್ಲ ಅಮ್ಮ, ಮದುವೆ ಸಿಂಪಲ್ಲೇ ಇರ್ಬೋದು. ನಾನು ಮದುಮಗನ ತಂಗಿ ಅಲ್ಲನೇ, ಒಂಚೂರು ರೆಡಿ ಆಗೋದು ಬೇಡ ಅಮ್ಮ. ಎಂಗೇಜ್ಮೆಂಟಲ್ಲೇ ನೋಡಿದ್ದೆ ಅಣ್ಣನ ನಾದಿನಿ ಹೆಂಗೆ ರೆಡಿಯಾಗಿ ಬಂದಿತ್ತು ಅಂತ. ನಾನು ಭಾಳ ಡಲ್ ಆಗಿದ್ರೆ ಯಾರಿಗಿದು ಹೇಳ? ಅಣ್ಣಗೆ ಹೇಳೋದು ಎಲ್ಲರೂ, ತಂಗಿ ಇನ್ನೇನು ಈ ಥರ ಇಟ್ಟಾರಲ್ಲ ಅಂತ. ಮಾತು ಕಲಿಬೇಕು ನೋಡು ನಿನ್ನ ಹತ್ರ. ಯಾಕೆ ತಂಗಿನ ಬೇಕಮ್ಮಗ ಸಾಕಾಗ್ಯದೆ, ಓಸಾಗ್ಯದೆ, ಬರ್ಸಾಗ್ಯದೆ, ಬೇಕಾದ್ದೆ ಕೊಟ್ಟು ಮದುವೆ ಮಾಡಿಕೊಟ್ಟಾಗ್ಯದೆ. ಇನ್ನೇನು ತಕ್ಕ ಅವ್ನು ನೋಡ್ಕಿಬೇಕಾ? ಯಾಕೆ ನಿಂಗೆ ಗಂಡಿಲ್ಲನ? ಅಣ್ಣ ನೋಡ್ಕಿಲ್ಲ ಅಂತ ಹೇಳಲ್ಲ, ಗಂಡನ ಮನೇಲಿ ನೋಡ್ಕಿಳಲ್ಲ, ಅದಕ್ಕೆ ಭಾಳ ಗೋಳು ಅಂತಾರೆ. ನಿನ್ನ ಗಂಡನ ಹೆಸರು ಉಳಿಸ್ಬೇಕು ಅನ್ನಂಗಿದ್ರೆ ನಿನ್ನ ಗಂಡನ ಹತ್ರ ದುಡ್ಡು ಇಸ್ಕ ಹೋಗ್ತಾ ಅಂದ್ಕ. ಹ್ಞೂ ಆಗಲಿ ಮಾರತಿ, ನೀವು ದುಡ್ಡು ಕೊಡೋದು ಬೇಡ. ನಾನು ತಂದೀನಿ ದುಡ್ಡು, ಮನೆಯಿಂದ ತಂದೀನಿ. ಈಗ ಒಂಚೂರು ಪೇಟೆಗೆ ಹೋಗಿ ಬರ್ತೀನಿ. ಯಾರ ಜೊತೆ ಹೋಗ್ಬೇಕೀಯ? ಒಬ್ಬಳೇ ಹೋಗ್ತೀಯಾ? ಅಯ್ಯೋ ಮಾರತಿ, ಆ ಸತಿ ಒಬ್ಬಳೇ ಹೋಗಿ ಆದ ರಂಪರಾದಂಥ ಸಾಲದ. ನಿನ್ನ ಗಂಡ ಮೊದಲೇ ಕಾಯ್ತಿದ್ದಾರೆ ಎಂತಾರು ಸಿಗ್ತದನೋ ಅಂತ. ಹೀಗಿದ್ದೇನಾರು ಒಂದು ಇದು ಮಾಡಿಬಿಟ್ರೆ ಅದಕ್ಕೆ ನಿಮ್ಮ ಮನೆಗೆ ಕಳಿಸಲ್ಲ ಅಂತ ಹೇಳೋಕೆ ಶುರು ಮಾಡ್ತಾರೆ. ನಿನ್ನ ಅಪ್ಪ ಬಂದು ನನ್ನ ಬೆನ್ನು ಹೊರಕೆ ಎತ್ತಾರೆ. ಅದೇ ಹೊತ್ತಮ್ಮ, ಅಪ್ಪಲ್ಲೇ ಗೊತ್ತಾದಾರ ಮಾರತಿ. ಎಂತ ಪಲ್ಲವಿ ಎತ್ಲ ಹೊರಟೆ? ನಿನ್ನ ಅಮ್ಮಂದು ಎಂತ ಅಂತೆ? ನಾನು ಪೇಟೆ ಒಂಚೂರು ಹೋಗಬೇಕಿತ್ತು, ಐಬ್ರೋ ಮಾಡಿಸ್ಬೇಕಿತ್ತು, ಒಂದು ನೈಲ್ ಪಾಲಿಶ್ ತಗೋಬೇಕಿತ್ತು. ಅದು ತಗೊಂಡೇ ಬರೋಣ ಅಂತ ಮಾಡಿದೆ. ಮತ್ತು ಅಮ್ಮ ಅರ್ಜೆಂಟ್ ಮಾಡೋಕ್ಕೆ ಶುರು ಮಾಡ್ತಾ, ಇವತ್ತೇ ಬಾ ಅಂತ. ಗಡಿಬಿಡಿಗೆ ಹಾಗೆ ಬಂದೆ. ಅದಕ್ಕೆ ಒಂಚೂರು ಪೇಟೆಗೆ ಹೋಗಿ ಬರೋಣ ಅಂತ. ಹೋಗ್ಬಾ ಎಂತ ಬೇಕೋ ಎಲ್ಲ ತಯಾರು ಮಾಡ್ಕ. ಅವರ ಸೌಕರ್ಯ ಮಕ್ಕಳು ಬರ್ತಾರೆ ಅಂಥೇಳಿ ನಾವು ಅವರಿದ್ರೆ ಸದ್ರಾಗಂಗೆ ಹೋಗ್ಬಾರ್ದು. ಎಂತ ಬೇಕೋ ಎಲ್ಲ ರೆಡಿ ಮಾಡ್ಕೆ. ದುಡ್ಡು ಕೇಳು, ಅಲ್ಲಿ ಮದುವೆ ಮನೆ ಖರ್ಚು ಮಾಡೋದು ಬೇಡ ಅಂತೇಳಿ ಎಲ್ಲ ಉಳಿಸ್ಕೊಂಡು ಆಗ್ಯದಲ್ಲ, ಕೇಳಿ ತಗೊಂಡೋಗು. ಏನು ಬಿಸತ್ತಲ್ಲ ಕೇಳಿದೆ. ಅಲ್ಲ ನಿಮಗೆ ಎಂತ ಆಗೈತೆ ಪುಣ್ಯಾತ್ಮ? ಈ ದಿನದಲ್ಲೂ ಒಂದು ಅವನಿಗೆ ಬೈತಾನೇ ಇರ್ಬೇಕಾ? ಅವನಿಗೆ ಕೊಡಲ್ಲ ಅಂತ ಹೇಳ್ತಾನೆ ಕೇಳಿದ್ರೆ. ಅದು ಗಂಡನ ಮನೇಲಿ ತಂದದಂತೆ, ಗಂಡನೇ ಕೊಟ್ಟು ಕಳ್ಸಾರಂತೆ, ಅಲ್ಲಿ ಹೋಗಿ ಕೇಳಬೇಡ ಅಂತ. ಹೋಗಿ ಬರ್ತದ ಬಿಡಿ. ಒಬ್ಬಳೇ ಹೋಗ್ತೀನಿ ಅಂತ ಅದೇ, ಇನ್ನು ಅದಕ್ಕೊಂದು ಏನು ಕೊಂಬ ಇಲ್ಲ ಆಗ್ತದ. ಒಬ್ಬಳೇ ಹೋಗ್ಬೇಡೆ, ಬಸ್ಸಿನ ತನಕ ಬಿಟ್ಟು ಬರ್ತೀನಿ ನಾನು. ಆಮೇಲೆ ಬೇಕಾದ್ರೆ ಹೋಗ್ಬೋದು. ಕಡೆಗೆ ಎಷ್ಟೊತ್ತಿಗೆ ಬರ್ತೀಯ, ಯಾವ ಬಸ್ಸಿಗೆ ಅಂತ ಹೇಳೋ, ಬಂದು ಕರ್ಕೊಬರ್ತೀನಿ. ಹ್ಞೂ ಆಗಲಿ, ಅದಾತಲ್ಲ. ಈಗ ಇದು ಪಾರ್ವತಕ್ಕ ಸೀತಕ್ಕ ಸಿಕ್ಕಿದ್ರಾ? ಒಂಚೂರು ಹೊತ್ತುಣ್ಕೆನೆ ಬರೋಕ್ಕೆ ಹೇಳಬೇಕಿತ್ತು. ಹೇಳಿದ್ರಾ? ಹೇಳಕ್ಕೆ ಹೇಳಿನಿ ನಾನು. ಹೇಳಿದ್ರೆ ಅವ್ರದ್ದು ಎಂಥದ್ದು ವತಾವತಿ ಕೆಲಸ ಅಂತೆ, ಬರೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಬರೋದು ಕಷ್ಟ. ಯಾರು ಬರೋಲ್ಲ. ನಾನು ಮತ್ತಾರನ್ನು ಕರೆಯೋಕ್ಕೇನು ಹೋಗಲ್ಲ.